ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನಿವತ್ತು ನಮ್ಮ ಹಳ್ಳಿಯಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅಪ್ಪ ಇದ್ದಾರಲ್ಲ, ಅವರ ಅಮ್ಮ ತೀರ್ಕೊಂಡೋದ್ರು. ಮೀನ್ಸ್ ನಮ್ಮ ಅಜ್ಜಿ ತೀರ್ಕೊಂಡೋದ್ರು. ಅವರಿಗೆ 110 ವರ್ಷ ಆಗಿತ್ತು. 2 ತಿಂಗಳಿಂದ ಹುಷಾರಿಲ್ಲ ಅಂತ ಮಲಗಿಬಿಟ್ಟಿದ್ರು. ಅಂದರೆ ಅವರು 110 ವರ್ಷ ಆಗಿದೆ ಅಂತ ಸುಮ್ಮನೆ ಮಾತಿಗೆ ಹೇಳ್ಬೋದು, ಬಟ್ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದರು. ತುಂಬ ಚೆನ್ನಾಗಿದ್ದರು, ಕುತ್ಕೊಳ್ತಾಯಿದ್ರು, ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗಿದ್ದರು. ಬಟ್ 2 ತಿಂಗಳಿಂದ ಫುಲ್ಲು ಬೆಡ್ ರೆಸ್ಟಲ್ಲೇ ಇದ್ದರು. ಏನು ಊಟ ಕೂಡ ಮಾಡ್ತಾಯಿರಲಿಲ್ಲ, ಏನೂ ಇಲ್ಲ. ಬರೀ ನೀರು ಮತ್ತು ಹಣ್ಣು ಮಾತ್ರ ತಿಂತಾಯಿದ್ರು. 2 ತಿಂಗಳಿಂದ ಬರೀ ಹಣ್ಣು ನೀರಲ್ಲೇ ಇದ್ದರು. ಬಟ್ ಅವ್ರ ಥರ ನಾವೆಲ್ಲ ಬರೋದಕ್ಕಾಗೋದೇ ಇಲ್ಲ ಅನಿಸುತ್ತೆ. ಯಾಕಂದರೆ ಅವಾಗೆಲ್ಲ ತುಂಬ ಗಟ್ಟಿಮುಟ್ಟಾಗಿ ಇದ್ದರು, ತುಂಬ ಚೆನ್ನಾಗಿದ್ದರು. ಹಾಗಾಗಿ 110 ವರ್ಷದವರೆಗೂ ಅಜ್ಜಿ ಇದ್ದರು. ಹೀಗಾಗಿ ಇಷ್ಟೆಲ್ಲ ಆಗೋಯಿತು. ಸೊ ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಇಷ್ಟು ದಿನ. ಹಾಗೆ ನಮಗೂ ಕೂಡ ಹುಷಾರಿರಲಿಲ್ಲ, ಪಾಪುಗೂ ಹುಷಾರಿರಲಿಲ್ಲ. ಸೊ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ. ಹಾಗೆ ಇವತ್ತು 3ನೇ ದಿನದ್ದು ಪೂಜೆ ಮಾಡ್ತಾಯಿದ್ದೀವಿ. ಇವತ್ತೆಲ್ಲರೂ ಹೋಗಿ ಪೂಜೆ ಮಾಡ್ಕೊಂಡ್ಬಂದ್ವಿ. ಸೊ ಇದೊಂದು ಪುಟ್ಟ ಲಾಗ್ ಅಂತಲೇ ಹೇಳ್ಬೋದು. ಹಾಗೆ ಇದೇನಪ್ಪ ಅಜ್ಜಿ ತೀರ್ಕೊಂಡು ಹೋಗಿದ್ದಾರೆ, ವಿಡಿಯೋ ಮಾಡ್ಕೊಂಡು ಕುಂತಿದ್ದಾರೆ ಅಂತ ಎಲ್ಲ ಕಮೆಂಟ್ ಮಾಡಬೇಡಿ. ಯಾಕಂದರೆ ನಮ್ಮ ಲೈಫಲ್ಲಿ ಯೂಟ್ಯೂಬ್ ಮಾಡ್ತೀವಿ ಅಂದರೆ ನಮ್ಮ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನೇ ತೋರಿಸೋದಕ್ಕಾಗೋದು, ಬೇರೆ ಎಲ್ಲ ತೋರಿಸೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಒಂದು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ಇದೇನು ಲೆಂತಿಯಾಗಿಲ್ಲ ವಿಡಿಯೋ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕೊನೆ ಗಂಟೆ ವಿಡಿಯೋ ನೋಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾಕಂದರೆ ನಿಮಗೆ ಇನ್ಫಾರ್ಮ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.